ಇದೇ ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಸುಮಾರು ಒಂದು 17 ಜನ ಶಾಸಕರನ್ನು ಹೈಜಾಕ್ ಮಾಡಿ ಅವ್ರನ್ನ ಮುಂಬೈಯಲ್ಲಿಟ್ಟು ಅವ್ರ ಕೈಯಲ್ಲಿ ರಾಜೀನಾಮೆ ಕೊಡಿಸಿ ಮತ್ತೆ ಪಕ್ಷಕ್ಕೆ ಅವ್ರನ್ನ ಕರ್ಕೊಂಡು ಪಕ್ಷದಿಂದ ಅವರನ್ನು ಚುನಾವಣೆಗೆ ನಿಲ್ಲಿಸಿ ಅವರನ್ನು ಗೆಲ್ಲಿಸಿ ಆಮೇಲೆ ಇವರು ಅಧಿಕಾರಕ್ಕೆ ಬಂದರು. ಇವತ್ತು ಅದೇ ಅವ್ರಿಗೆ ರಿವರ್ಸ್ ಆಗ್ತಾ ಇದೆ. ಅಂದರೆ ಆವಾಗ ಅವ್ರು ಮಾಡಿದ ಪುಣ್ಯದ ಕೆಲಸ ಇವ್ರು ಈಗ ಮಾಡ್ತಿರೋದು ಪಾಪದ ಕೆಲಸ. ನೋಡಿರಿ ಸರ್, ಹೆಂಗೆ ಕಾಲಚಕ್ರ ಉರುಳುತ್ತೆ. ಕಾಲದ ಮುಂದೆ ಯಾರೂ ನಿಲ್ಲಲ್ಲ ಸರ್. ಅದವರೇ ಈ ಅಡ್ಡ ಮತದಾನಕ್ಕೆ ಆತ್ಮಸಾಕ್ಷಿ ಅನ್ನೋ ಒಂದು ಗೌರವಾನ್ವಿತ ಒಂದು ಪದಪುಂಜವನ್ನ ಬಳಸ್ಬಿಟ್ಟು ಅದಕ್ಕೆ ಚಾಲನೆ ಕೊಟ್ಟಿದ್ದೀನಿ ಯಾರು ಅಲ್ಲ, ರಾಷ್ಟ್ರ ಕಂಡ ಅತ್ಯಂತ ಪ್ರಚಂಡ ಜನಪ್ರಿಯ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರೇ. 1969ರಲ್ಲಿ ಅವತ್ತಿನ ರಾಷ್ಟ್ರಪತಿ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಅಕಾಲಿಕವಾಗಿ ನಿಧನರಾದಾಗ ರಾಷ್ಟ್ರಪತಿ ಪದವಿಗೆ ಚುನಾವಣೆ ನಡೀತು. ಉಪರಾಷ್ಟ್ರಪತಿ ಆಗಿದ್ದ ವಿ ಗಿರಿ ಅವರು ಹಂಗಾಮಿ ರಾಷ್ಟ್ರಪತಿ ಆಗಿದ್ರು. ಅವತ್ತು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ, ನಮ್ಮ ನಿಜಲಿಂಗಪ್ಪನವರೇ ಅಧ್ಯಕ್ಷರು, ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ, ಕಾಮರಾಜ್ ನಾಡರ್, ಸಂಜೀವ್ ರೆಡ್ಡಿ, SK ಪಾಟೀಲ್ ಇವರೆಲ್ಲ ಕಾಂಗ್ರೆಸ್ ಹಿರಿಯ ನಾಯಕರಾಗಿದ್ರು. ಪಕ್ಷ ಸರ್ವಾನುಮತದಿಂದ ನೀಲಂ ಸಂಜೀವ್ ರೆಡ್ಡಿ ಅವರನ್ನ, ಆಂಧ್ರ ಪ್ರದೇಶ ಮೂಲದ ನೀಲಂ ಸಂಜೀವ್ ರೆಡ್ಡಿ ಅವರನ್ನ ಅಧಿಕೃತ ಅಭ್ಯರ್ಥಿ ಅಂತ ಆರಿಸಿದ್ರು. ಇಲ್ಲೇ ಬೆಂಗಳೂರಿನ ಗಾಜಿನ ಮನೆ, ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ನಡೆದ AICC ಅಧಿವೇಶನದಲ್ಲಿ ಅವ್ರ ಹೆಸರು ಘೋಷಣೆ ಆಯ್ತು. ಅಧಿವೇಶನ ಮುಗ್ದಿದ್ದ ತಡ ದಿಲ್ಲಿಗೆ ಹೋದ್ ಕೂಡಲೇ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು, ಅವ್ರಿಗೆ ಸಮಾಧಾನ ಇರಲಿಲ್ಲ ಅಂತ ಕಾಣುತ್ತೆ ಆ ಹೆಸರಿನ ಬಗ್ಗೆ. ನಮ್ಮ ಪಕ್ಷದ ಸಂಸದರು ಮತ್ತು ಶಾಸಕರು ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ಮತ್ತೊಂದು ಕರೆ ಕೊಟ್ಬಿಟ್ರು. ಅದು ಮರುದಿನವೇ ಇವರು ವಿ ಗಿರಿ ಅವರು, ಉಪರಾಷ್ಟ್ರಪತಿ ಆಗಿದ್ದ ವಿ ಗಿರಿ ಅವರು, ನಾನು ಪಕ್ಷೇತರನಾಗಿ ಕಣಕ್ಕಿಳಿತೇನೆ ಅಂತ ಅವ್ರು ನಾಮಪತ್ರ ಸಲ್ಲಿಕೆ ಮಾಡಿಬಿಟ್ರು. ಅಲ್ಲಿಂದ ಶುರು ಆಯ್ತು ನೋಡಿ ನಿರೀಕ್ಷೆಯಂತೆ. ಅವತ್ತು ಅಧಿಕಾರಿ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಒಂದು ಸಮೂಹಕ ಶಕ್ತಿ ಕೂಡ ಇತ್ತು ರಾಷ್ಟ್ರಾದ್ಯಂತ ಮತದಾರರಲ್ಲಿ. ಹೀಗಾಗಿ ಅಧಿಕೃತ ಅಭ್ಯರ್ಥಿ ನೀಲಂ ಸಂಜೀವ್ ರೆಡ್ಡಿ ಅವ್ರನ್ನ ಸೋಲಿಸ್ಬಿಟ್ಟು ಪಕ್ಷೇತರ ಅಭ್ಯರ್ಥಿ ವಿ ಗಿರಿ ಅವ್ರನ್ನ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿಸಿದ್ರು.